ವಿಶ್ವಕರ್ಮ ನಿರ್ಮಿಸಿದನು. ಪಾಂಡವರು ಇಂದ್ರಪ್ರಸ್ಥವನ್ನು ಆಳುತ್ತಿದ್ದರು. ಇಂದ್ರಪ್ರಸ್ಥವನ್ನು ಕಾಂಡವ ಅರಣ್ಯ ಪ್ರದೇಶದ ಯಮುನಾ ತೀರದಲ್ಲಿ ನಿರ್ಮಿಸಿದ್ದರು. ಪಾಂಡವರು ದುರ್ಯೋಧನನನ್ನು ಇಂದ್ರಪ್ರಸ್ಥಕ್ಕೆ ಕರೆದರು. ಅಲ್ಲಿ ಅವರಿಗೆ ಅವಮಾನವಾಯಿತು. ಆದ್ದರಿಂದ ಆ ಅವಮಾನದ ಪ್ರತೀಕವಾಗಿ ಪಾಂಡವರು ದ್ರೌಪದಿ ಹಾಗೂ ಪಾಂಡವರನ್ನು ಕರೆದು ದ್ಯೂತ ಕ್ರೀಡೆ ಆಡಲು ಕರೆದರು. ಸ್ವಾಗತಿಸುತ್ತಿದ್ದೇವೆ. ಚಕ್ರವರ್ತಿ ಸಾಮ್ರಾಟರ ಸಂತೋಷವು ಹೀಗೆಯೇ ಇರಲಿ. ಸಾಮ್ರಾಟರೇ, ಕಲ್ಯಾಣವಾಗಲಿ ಭ್ರಾತ ದುರ್ಯೋಧನ. ಪ್ರಣಾಮಗಳು ಸಾಮ್ರಾಜ್ಞೆ. ಕಲ್ಯಾಣವಾಗಲಿ. ಏನಾಯ್ತು ಸಹದೇವ? ಆಗುವ ಮುನ್ಸೂಚನೆ ಇದೆ. ಈ ದಿನ ಎಂತಹ ಅಧರ್ಮವಾಗಲಿದೆ ಎಂದರೆ ಅದು ಎಂದಿಗೂ ಆಗೇ ಇಲ್ಲ. ಚಿಂತೆ ಮಾಡಬೇಡ ಸಹದೇವ. ಇಲ್ಲಿ ತಾತಾಶ್ರೀ, ಗುರುದ್ರೋಣರು, ದೊಡ್ಡಪ್ಪ, ಚಿಕ್ಕಪ್ಪ, ರಾಜಮಾತೆ ಹಾಗೂ ಮಾತೆಯರುವರು. ಏನಾದರೂ ಅಧರ್ಮ ಆಗುವುದನ್ನು ನೋಡಿ ಅವರು ಮೌನವಾಗಿರುವುದಿಲ್ಲ. ಭ್ರಾತ ದುರ್ಯೋಧನ, ಕ್ರೀಡೆಯನ್ನು ಆರಂಭಿಸೋಣ. ಅವಶ್ಯವಾಗಿ. ಸಾಮ್ರಾಟರೇ, ದ್ಯೂತ ಕ್ರೀಡೆಯನ್ನು ಜಗತ್ತಿನಲ್ಲಿ ಬಹಳ ಕೀಲೆಂದು ತಿಳಿಯಲಾಗಿದೆ. ಹಾಗೆ ನೋಡಿದರೆ ಆ ಎಲ್ಲ ಕ್ರೀಡೆಗಳು ಯಾವುದರ ನಿಯಮಗಳು ಸ್ಪಷ್ಟವಾಗಿರುವುದಲ್ಲೋ ಆ ಎಲ್ಲ ಕ್ರೀಡೆಗಳು ಕೀಲಾಗೇ ಇರುತ್ತದೆ. ಸಾಮ್ರಾಟರೇ, ಆದ್ದರಿಂದ ನಾವು ಕ್ರೀಡೆಯನ್ನು ಆರಂಭಿಸುವ ಮೊದಲೇ ನಿಯಮಗಳನ್ನು ಸ್ಪಷ್ಟಪಡಿಸುವ ಅವಶ್ಯಕವಿದೆ. ಹೇಳಿ ಮಾಮಾಶ್ರೀ, ನಿಯಮಗಳು ಏನೆಂಬುದನ್ನು. ನಾನೇ? ಇಲ್ಲ ಸಾಮ್ರಾಟರೇ, ನಿಯಮಗಳನ್ನು ರಚಿಸಲು ಧರ್ಮದ ಆಳವಾದ ಜ್ಞಾನ ಅವಶ್ಯಕವಿರುತ್ತದೆ, ನ್ಯಾಯದ ಬುದ್ಧಿ ಅವಶ್ಯಕವಿರುತ್ತದೆ, ಅನುಭವ ಅವಶ್ಯಕವಿರುತ್ತದೆ. ಹಾಗೂ ಧರ್ಮ, ನ್ಯಾಯದ ಬುದ್ಧಿ, ಅನುಭವ ಈ ಮೂರರ ದನಿಯಂತೂ ಕೇವಲ ಮಹಾಮಹಿಮರೇ, ನಾನು ಮನವಿ ಮಾಡಿಕೊಳ್ಳುತ್ತೇನೆ. ಈ ಕ್ರೀಡೆಯ ನಿಯಮಗಳನ್ನು ನೀವೇ ಸ್ಪಷ್ಟಪಡಿಸಿ. ಇದರಿಂದ ಕ್ರೀಡೆ ಆರಂಭವಾದ ನಂತರ ನಿಮ್ಮ ಬಳಿ ಇನ್ನೇನಾದರೂ ಹೇಳುವಂಥ ಸಂದರ್ಭ ಬರದೇ ಇರಲಿ. ಒಂದು ವೇಳೆ ಸಾಮ್ರಾಟರ ಅನುಮತಿ ಇದ್ದರೆ. ಪಿತಾಮಹ ನಿಯಮಗಳನ್ನು ಸ್ಪಷ್ಟಪಡಿಸಿದರೆ ಅದೇ ಉತ್ತಮವಾಗಿರುತ್ತದೆ. ಸಾಮ್ರಾಟರೇ, ಕ್ಷಮಿಸಿ. ದ್ಯೂತ ಕ್ರೀಡೆಯು ಮನುಷ್ಯನ ಪರಿಶ್ರಮ ಹಾಗೂ ಸಾಮರ್ಥ್ಯಕ್ಕೆ ಮಹತ್ವ ನೀಡುವುದಿಲ್ಲ. ಅದು ಭಾಗ್ಯದ ಅಧೀನದಲ್ಲಿರುತ್ತದೆ. ಆದ್ದರಿಂದಲೇ ನಾನು ದ್ಯೂತ ಕ್ರೀಡೆಯನ್ನು ವಿರೋಧಿಸುತ್ತಾ ಬಂದಿದ್ದೇನೆ. ಆದರೆ ಸಾಮ್ರಾಟರೇ, ಬುದ್ಧಿವಂತ ವ್ಯಕ್ತಿಗಳು ಹೇಳುತ್ತಾರೆ, ದೇವರು ನಮಗಾಗಿ ಯಾವುದನ್ನು ರೂಪಿಸುವನೋ ಅದರ ಹೆಸರೇ ಭಾಗ್ಯವೆಂದು. ಗಾಂಧಾರ ರಾಜ, ಭಾಗ್ಯ ಅಧರ್ಮವಲ್ಲ. ಭಾಗ್ಯವನ್ನು ಮಾತ್ರ ನಂಬುವುದು ಅವಶ್ಯವಾಗಿ ಅಧರ್ಮವಾಗಿದೆ. ಸಾಮ್ರಾಟರೇ, ಈ ಅಧರ್ಮಕ್ಕೆ ಯಾವ ನಿಯಮಗಳನ್ನು ರಚಿಸಬಹುದು? ಅಂತ ನಿಯಮಗಳನ್ನು ಮಾಡಿ ಪಿತಾಮಹ. ಅದರಿಂದ ಅಧರ್ಮವು ಮಿತಿಯಲ್ಲಿರಲಿ. ಹಾಗಾದರೆ ಕೇಳಿ. ಎಲ್ಲಕ್ಕಿಂತ ಮೊದಲು ಈ ಜಗತ್ತಿನಲ್ಲಿ ಅಧರ್ಮದಿಂದ ಎಲ್ಲಕ್ಕಿಂತ ಅಧಿಕ ದುಃಖ ಸ್ತ್ರೀಯರಿಗಾಗುತ್ತದೆ, ಹಾಗೂ ಎಲ್ಲಕ್ಕಿಂತ ಅಧಿಕ ಅನ್ಯಾಯ ಸ್ತ್ರೀಯರೊಂದಿಗಾಗುತ್ತದೆ. ಎಲ್ಲಿಯವರೆಗೂ ಈ ದ್ಯೂತ ಕ್ರೀಡೆಯು ನಡೆಯುತ್ತದೋ ಅಲ್ಲಿಯವರೆಗೂ ಈ ರಾಜ್ಯಸಭೆಯಲ್ಲಿ
ಸ್ತ್ರೀಯರ ಉಪಸ್ಥಿತಿ ಇರುವುದಿಲ್ಲ. ಹಾಗಾದರೆ ಈ ದ್ಯೂತ ಕ್ರೀಡೆಯನ್ನು ನಿಲ್ಲಿಸಬೇಕು ಯುವರಾಜ, ಏಕೆಂದರೆ ನನಗೆ ವಿಶ್ವಾಸವಿದೆ ಸಾಮ್ರಾಜ್ಞಿಯವರಿಗೆ ದ್ಯೂತ ಕ್ರೀಡೆಗಿಂತ ಅಧಿಕ ಆಸಕ್ತಿ ಗಾಯನ, ವಾದನ ಇತ್ಯಾದಿಗಳಲ್ಲಿದೆ. ಇಲ್ಲ ಮಹಾಮಹಿಮರೇ, ಮಹಾರಾಣಿಯವರು ಸಾಮ್ರಾಜ್ಞಿಯವರಿಗಾಗಿ ವಸ್ತ್ರ ಹಾಗೂ ಆಭರಣಗಳ ಪ್ರದರ್ಶನದ ಆಯೋಜನೆ ಮಾಡಿದ್ದಾರೆ. ಹಾಗೂ ತಮ್ಮ ಮಗುವೆ ರಾಜಸ್ತ್ರೀಯರು ಹಾಗೂ ತಮ್ಮ ಪತಿ ಹಾಗೂ ತಮ್ಮ ದಾಸಿಯವರೊಂದಿಗೆ ಬಿಟ್ಟು ಬೇರೆಯವರೊಂದಿಗೂ ದ್ಯೂತ ಕ್ರೀಡೆ ಆಡುವುದಿಲ್ಲ. ಮಹಾಮಹಿಮರೇ, ನಿಮ್ಮ ನಿಯಮ ಸೂಕ್ತವಾಗಿದೆ. ಆದರೆ ಸಾಮ್ರಾಟರ ಊಟದ ವ್ಯವಸ್ಥೆ ಹಾಗೂ ಅಲ್ಪ ಆಹಾರದ ವ್ಯವಸ್ಥೆಗೆ ದಾಸಿಯರಿಗೆ ಪ್ರವೇಶದ ಅನುಮತಿ ದೊರೆಯಬೇಕು. ಇದು ನನ್ನ ಮನವಿಯಾಗಿರುತ್ತದೆ. ಆಗಬಹುದು. ದಾಸಿಯರನ್ನು ಕರೆದಾಗ ರಾಜ್ಯಸಭೆಗೆ ಬರಲು ಅನುಮತಿ ಇದೆ. ಎರಡನೇ ನಿಯಮ ಸಾಮ್ರಾಟರೇ, ಇಬ್ಬರು ಆಟಗಾರರು ಪ್ರತಿ ಬಾರಿ ಒಂದೇ ಸಮನಾದ ವಸ್ತುವನ್ನು ಪಣಕ್ಕಿಡಬೇಕು. ಆಭರಣದ ಬದಲು ಅದೇ ಮೌಲ್ಯದ ಆಭರಣವನ್ನು ಪಣಕ್ಕಿಡಬಹುದು. ಮೂರನೇ ನಿಯಮ ಇದಾಗಿದೆ: ಇಬ್ಬರು ಆಟಗಾರರು ಕೇವಲ ಆ ವಸ್ತುವನ್ನು ಪಣಕ್ಕಿಡಬಹುದು ಯಾವುದರ ಮೇಲೆ ಅವರ ಪೂರ್ತಿ ಅಧಿಕಾರವಿದೆಯೋ. ಇನ್ನಿಗೂ ಸಾಮ್ರಾಟರ ಇಚ್ಛೆ ಇದ್ದರೆ ಸಾಮ್ರಾಟಿಯವರು ತಮ್ಮ ಕಕ್ಷದಿಂದ ಹೊರ ಹೋಗಬಹುದು ಹಾಗೂ ನಾವು ಕ್ರೀಡೆಯನ್ನು ಆರಂಭಿಸೋಣ. ಅವಶ್ಯವಾಗಿ. ನಾನು ವಚನ ಕೊಡುತ್ತೇನೆ. ಸಾಮ್ರಾಟರೇ, ನೀವು ನಿಮ್ಮ ದಾಳಗಳನ್ನು ಸ್ವಯಂ ಮಾಡುವಿರಾ ಅಥವಾ ಈ ಕಾರ್ಯವನ್ನು ಬೇರೆಯವರಿಂದ ಮಾಡಿಸುವ ಇಚ್ಛೆ ಇದೆಯೇ? ದ್ಯೂತದಲ್ಲಿ ನಮ್ಮ ದಾಳಗಳನ್ನು ನಾವೇ ಪ್ರಯೋಗಿಸಬೇಕಲ್ಲವೇ? ಇದು ಅಧಿಕಾರ ಸಾಮ್ರಾಟರೇ. ಆಡುವವನಂತೂ ಹಾಗೂ ಮನುಷ್ಯ ತನ್ನ ಅಧಿಕಾರ ಬೇರೆಯವರಿಗೆ ಕೊಡಬಹುದು. ದಾಳಗಳು ಭಾಗ್ಯವೆಂದಿದ್ದಾರೆ ಮಹಾಮಹಿಮ ಭೀಷ್ಮರು. ರಾಜಕುಮಾರ ಅರ್ಜುನ, ಒಂದು ವೇಳೆ ನನಗೆ ನನ್ನ ಭಾಗ್ಯದ ಮೇಲೆ ಅಧಿಕಾರವಿದ್ದಿದ್ರೆ ಗಾಂಧಾರದೊಂದಿಗೆ ಆದ ಅನೇಕ ಅನ್ಯಾಯಗಳನ್ನು ಆಗಲು ಬಿಡುತ್ತಿರಲಿಲ್ಲ. ಸಾಮ್ರಾಟರೇ, ನಿಮ್ಮ ಇಚ್ಛೆ ಇದ್ದರೆ ತಿಳಿಸಿ, ಮೊದಲ ದಾಳಗಳನ್ನು ಯಾರು ಹಾಕುವುದೆಂದು? ನನಗೆ ಒಪ್ಪಿಗೆ ಇದೆ ಭ್ರಾತ ದುರ್ಯೋಧನ. ಹೇಳು, ಮೊದಲ ಪಣವಾಗಿ ಏನನ್ನು ಇಡುವೆ? ನನ್ನ ಬಳಿ 1,00,000 ಸ್ವರ್ಣ ಮುದ್ರೆಗಳಿವೆ. ಅವುಗಳನ್ನು ನಾನು ನನ್ನ ಪರಿಶ್ರಮದಿಂದ ಗಳಿಸಿದ್ದೇನೆ ಹಾಗೂ ವಿವಿಧ ಸ್ಪರ್ಧೆಗಳಲ್ಲಿ ಜಯಗಳಿಸುವ ಮೂಲಕ 5,000 ಅಶ್ವಗಳನ್ನು ಪಡೆದಿದ್ದೇನೆ. ಈ ಭೂಮಿ ಮೇಲೆ ಇಷ್ಟೇ ಸಂಪತ್ತಿರುವುದು ನನಗೆ. ನಾನು ನನ್ನ ಎಲ್ಲಾ ಸಂಪತ್ತನ್ನು ಪಣಕ್ಕಿಡುತ್ತಿರುವೆ. ಸಾಮ್ರಾಟರೇ, ನೀವು ಆಡಿ. ನೀವು ಇಷ್ಟೇ ಸಂಪತ್ತಿನ ವಸ್ತುಗಳನ್ನು ಪಣಕ್ಕಿಡಬೇಕು. ಇಷ್ಟು ಮೌಲ್ಯದ ವಸ್ತುಗಳನ್ನು ಪಣಕ್ಕಿಡುವೆ ಭ್ರಾತ ದುರ್ಯೋಧನ? ನಾನು ನನ್ನ ವೈಯಕ್ತಿಕ ಸಂಪತ್ತಿನಿಂದ ಅಷ್ಟೇ ಮೌಲ್ಯದ ವಸ್ತುಗಳನ್ನು ಪಣಕ್ಕಿಡುವೆ. ಸಾಮ್ರಾಟರೇ, ದ್ಯೂತ ಕ್ರೀಡೆ ಎಂದು ನಿಮಗೆ ಗೊತ್ತೇ. ಈ 4 ಕಾಯಿಗಳು ಸಂಪೂರ್ಣ ಪಥವನ್ನು ಪ್ರವೇಶ ಮಾಡಿ ಮರಳಿ ಮನೆಗೆ ಪ್ರವೇಶಿಸುತ್ತದೆ. ನನಗೆ ನಿಯಮಗಳು ಗೊತ್ತಿವೆ ಮಾಮಾಶ್ರೀ. ದ್ಯೂತವನ್ನು ವಿರೋಧಿಸುತ್ತೇನೆ, ಅಜ್ಞಾನಿ ಅಲ್ಲ. ಅವಶ್ಯವಾಗಿ. ದ್ಯೂತ ಕ್ರೀಡೆ ಆರಂಭವಾಗಲಿ. ಉತ್ತಮ ಸಾಮ್ರಾಟರೇ, ಅತಿ ಉತ್ತಮ. ಮೊದಲ ಆಟದಲ್ಲೇ ನಿಮ್ಮ ದಾಳಗಳು 12 ಅಂಕಿಗಳನ್ನು ನೀಡಿವೆ. ಅರ್ಥ ಮತ್ತೆ ನೀವೇ ದಾಳಗಳನ್ನು ಹಾಕಬೇಕು.
ನೋಡಿ ಸಾಮ್ರಾಟರೇ, ಆಟದ ಆರಂಭವು ಉತ್ತಮವಾಗಿದೆ. ಸಾಮ್ರಾಟರೇ, ಅತಿ ಉತ್ತಮ. ಮಗು ದುರ್ಯೋಧನನ ಕಾಯಿಗಳನ್ನು ಹೊಡೆದು ಬಿಟ್ಟರಿ. ಹಾಗೂ ಇದರಲ್ಲಿ ಆಶ್ಚರ್ಯವೇನಿದೆ ಸಾಮ್ರಾಟರೇ? ಹೇಳುತ್ತಾರೆ, ಭಾಗ್ಯವು ಚಕ್ರವರ್ತಿ ಸಾಮ್ರಾಟರ ಅಧೀನದಲ್ಲಿದೆ ಎಂದು. ನೋಡಿ ಮಾಮಾಶ್ರೀ, ಇದಂತೂ ಸಿದ್ಧವಾಯಿತು. ಭಾಗ್ಯವು ಯಾವ ಪಕ್ಷಪಾತವೂ ಮಾಡುವುದಿಲ್ಲ. ಈಗ ನನ್ನ ಬಳಿಯೂ 3 ಕಾಯಿಗಳು ಉಳಿದಿವೆ. ನನ್ನ ಹಾಗೂ ನಿಮ್ಮ ಸ್ಥಿತಿ ಒಂದೇ ಆಗಿದೆ. ಆಡಿ ನಿಮ್ಮ ಆಟವನ್ನು. ಪಿತೃ 12. ಸಾಮ್ರಾಟರೇ, ಪ್ರಸನ್ನರಾಗಿರಿ. ಸಾಮ್ರಾಟರೇ, ನೀವು ಪರಾಜಿತರಾಗಿರಿ. ಎರಡನೇ ಬಾರಿ ಆಟ ಪ್ರಾರಂಭವಾಗುತ್ತದೆ. ದುರ್ಯೋಧನ ತನ್ನ ತಮ್ಮಂದಿರನ್ನು ಪಣಕ್ಕೆ ಇಡುತ್ತಾನೆ. ಯುಧಿಷ್ಠಿರನು ಸಹ ತನ್ನ ತಮ್ಮಂದಿರನ್ನೇ ಪಣಕ್ಕೆ ಇಡುತ್ತಾನೆ. ಸಾಮ್ರಾಟರೇ, ಪ್ರಸನ್ನರಾಗಿರಿ. ನೀವು ನಿಮ್ಮ ಅನುಜ ರಾಜಕುಮಾರ ನಕುಲನನ್ನು ಸೋತಿರುವಿರಿ. ಸ್ವಲ್ಪ ಸಮಯದ ಆಟದ ನಂತರ ಯುಧಿಷ್ಠಿರನು ತನ್ನ ತಮ್ಮಂದಿರನ್ನು ಸೋಲುತ್ತಾನೆ. ಮೂರನೇ ಬಾರಿ ಆಟ ಪ್ರಾರಂಭವಾಗುತ್ತದೆ. ದುರ್ಯೋಧನ ತನ್ನನ್ನು ತಾನೇ ಪಣಕ್ಕೆ ಇಡುತ್ತಾನೆ. ಯುಧಿಷ್ಠಿರನು ಸಹ ತನ್ನನ್ನು ತಾನೇ ಪಣಕ್ಕೆ ಇಡುತ್ತಾನೆ. ಸ್ವಲ್ಪ ಸಮಯದ ಆಟದ ನಂತರ ಯುಧಿಷ್ಠಿರನು ತನ್ನನ್ನು ತಾನೇ ಸೋಲುತ್ತಾನೆ. ಈಗ ಎಲ್ಲ ಪಾಂಡವರು ದುರ್ಯೋಧನನ ದಾಸರಾಗಿದ್ದಾರೆ. ದುರ್ಯೋಧನ ಯುಧಿಷ್ಠಿರನಿಗೆ ಹೇಳುತ್ತಾನೆ, ನೀನು ದಾಸನಾದ ಮೇಲೆ ನಿನ್ನ ಪತ್ನಿಯು ದಾಸಿಯಾಗಲೇಬೇಕು. ಈಗ ದುರ್ಯೋಧನನ ಅಟ್ಟಹಾಸವನ್ನು ನೋಡೋಣ. ಸಾರಥಿ, ಹೋಗಿ ಕರೆದುಕೊಂಡು ಬಾ ದಾಸಿ ದ್ರೌಪದಿಯನ್ನು. ಬಹುದು, ಆದರೆ ಜೀವನದಲ್ಲಿ ಸೋತಿಲ್ಲ. ನನ್ನ ಪತಿಯರ ಹೊರತಾಗಿ ನಾನು ಬೇರೆ ಯಾರ ಆದೇಶವನ್ನು ಪಾಲಿಸುವುದಿಲ್ಲ. ಹೋಗು, ಹೋಗಿ ಹೇಳು ಆ ದುರ್ಯೋಧನನಿಗೆ, ಆರ್ಯಪುತ್ರ ಯುಧಿಷ್ಠಿರ ದ್ಯೂತದಲ್ಲಿ ಸೋತಿರುವುದನ್ನು ಸಾಮ್ರಾಜ್ಞಿ ದ್ರೌಪದಿ ಒಪ್ಪುವುದಿಲ್ಲವೆಂದು. ಯಾವ ವೃಕ್ಷ ಸ್ವಯಂ ಕತ್ತರಿಸಲ್ಪಡುತ್ತದೋ ಅದು ವಸಂತದಲ್ಲಿ ಎಳೆಗಳನ್ನು ಹೊಂದಿಕೊಳ್ಳಲು ಆಗದು, ಹಾಗೂ ಶರತ್ಕಾಲದಲ್ಲಿ ಕಳೆದುಕೊಳ್ಳಲು ಆಗದು. ಆರ್ಯಪುತ್ರ ಯುಧಿಷ್ಠಿರ ದ್ಯೂತದಲ್ಲಿ ಸೋತ ಮೇಲೆ ಅವರಿಗೆ ನನ್ನನ್ನು ಪಣಕ್ಕಿಡುವ ಅಧಿಕಾರವೇ ಇರಲಿಲ್ಲ. ಹೋಗು, ಹೋಗಿ ಹೇಳು ಆ ದುರ್ಯೋಧನನಿಗೆ, ಹೋಗು. ದುಶ್ಯಾಸನ, ತಮ್ಮ ದುಶ್ಯಾಸನ, ಹೋಗಿ ಹೇಳಿದುಕೊಂಡು ಬಾ ದಾಸಿ ದ್ರೌಪದಿಯನ್ನು. ನಿನ್ನ ಮಿತಿಯನ್ನು ಮೀರಬೇಡ ರಾಜಕುಮಾರ. ನಿನ್ನ 100ಕ್ಕೂ 100 ಸಹೋದರರು ಹಾಗೆಯೇ ದಹಿಸಿ ಹೋಗುವಿರಿ. ನಿನ್ನ 5
ಜಾರತನದ ಪರಿಣಾಮವನ್ನು ಅನುಭವಿಸಬೇಕಾಗುವುದು. ದುಷ್ಟ, ಇಷ್ಟು ದೊಡ್ಡ ಅಪಮಾನ ಮಾಡುವೆಯೇ? ನಿನಗೆ ಧೈರ್ಯವಿದ್ದರೆ ಕುರುವಂಶ ಕುಲವಧುವನ್ನು ಮಹಾರಾಣಿಯರ ಉಪಸ್ಥಿತಿಯಲ್ಲಿ ಕರೆದುಕೊಂಡು ಹೋಗುವ ಪ್ರಯತ್ನ ಮಾಡಿ ನೋಡು. ಏಕೆ? ಪಿತಾಮಹ, ನಿಮ್ಮ ಕೀರ್ತಿ ಸಮಗ್ರ ಆರ್ಯವರ್ತದಲ್ಲಿದೆ. ನೀವು ಸ್ವಯಂ ಮಾತೆ ಗಂಗೆಯ ಪುತ್ರರು. ನಿಮ್ಮ ಉಪಸ್ಥಿತಿಯಲ್ಲಿ ಇಂಥ ವ್ಯವಹಾರ ಅದು ಹೇಗೆ ನಡೆಯುತ್ತಿದೆ? ಗುರುದ್ರೋಣ, ನೀವು ಇಲ್ಲಿ ನನ್ನ ತಂದೆಯ ಸ್ಥಾನದಲ್ಲಿರುವಿರಿ. ನನ್ನೊಂದಿಗೆ ಈ ರೀತಿಯ ವ್ಯವಹಾರ ಅದು ಹೇಗೆ ಆಗುತ್ತಿದೆ? ಮಹಾರಾಜರೇ, ನಿಮ್ಮ ಪುತ್ರರು ಈ ರೀತಿ ಮಿತಿಗಳನ್ನು ಮೀರುತ್ತಿರುವುದನ್ನು ನೋಡಿ ಅದು ಹೇಗೆ ನೀವು ಮೌನವಾಗಿರುವಿರಿ? ದಾಸಿ? ದಾಸಿಯೇ ನಾನು? ಅದು ಹೇಗೆ ನಾನು ದಾಸಿಯಾದೆ? ನನ್ನ ಪ್ರಶ್ನೆಗೆ ಆರ್ಯಪುತ್ರ ಯುಧಿಷ್ಠಿರ ಉತ್ತರ ನೀಡಲೇ ಇಲ್ಲ. ಒಂದು ವೇಳೆ ಯುಧಿಷ್ಠಿರ ದ್ಯೂತದಲ್ಲಿ ಸೋತ ಮೇಲೆ ಅವರಿಗೆ ನನ್ನನ್ನು ಪಣಕ್ಕಿಡುವ ಅಧಿಕಾರವೇ ಇರಲಿಲ್ಲ. ನಾನು ಇಡೀ ಸಭೆಯನ್ನು ಪ್ರಶ್ನಿಸುತ್ತೇನೆ. ನನ್ನ ಪ್ರಶ್ನೆಗೆ ಉತ್ತರವೇ ನೀಡಲಿಲ್ಲ ನೀವು, ಏಕೆ? ನನ್ನ ಸ್ವಾಭಿಮಾನ ಒಂದು ವಸ್ತ್ರವಲ್ಲ, ಅದನ್ನು ಯಾರು ಕಿತ್ತಿಕೊಳ್ಳಲು. ಸಭೆಯಲ್ಲಿ ದ್ರೌಪದಿಯನ್ನು ವಿವಸ್ತ್ರ ಮಾಡಲು ಹೋಗುತ್ತಾನೆ. ಆದರೆ ಅಲ್ಲಿನ ಎಲ್ಲಾ ಪುರುಷರೇ ವಿವಸ್ತ್ರರಾಗಿದ್ದಾರೆ. ಮನುಷ್ಯ ಸಮಾಜವು ಸ್ತ್ರೀಯರಿಗೆ ಸದಾ ಶೋಷಣೆ, ಅನ್ಯಾಯ ಹಾಗೂ ಅಪಮಾನವನ್ನೇ ನೀಡಿದೆ. ನೀವು ಅಕ್ಕಪಕ್ಕ ದೃಷ್ಟಿ ಹಾಯಿಸಿ ಸಮಗ್ರ ಇತಿಹಾಸವನ್ನೇ ನೋಡಿ, ಕಾಣಸಿಗುವುದು ಈ ಪುರುಷರ ಈಶ್ರೆ, ದುರಾಸೆ, ಅಹಂಕಾರ, ವೈರತ್ವ. ಈ ಎಲ್ಲ ಕೆಟ್ಟ ಭಾವನೆಗಳ ಪರಿಣಾಮವನ್ನು ಸ್ತ್ರೀಯರು ಅನುಭವಿಸುತ್ತಾರೆ. ಯುದ್ಧವನ್ನು ಪುರುಷ ಮಾಡುತ್ತಾನೆ, ಆದರೆ ಅದರಿಂದ ಪ್ರಭಾವಿತಗೊಂಡ ನಗರದ ಎಲ್ಲ ಸ್ತ್ರೀಯರನ್ನು ಬಲಾತ್ಕಾರ ಮಾಡಲಾಗುತ್ತದೆ. ಪುರುಷರ ಅಹಂಕಾರ ಜಾಗೃತಗೊಂಡಾಗ ಅದು ಸ್ತ್ರೀಯರ ಸುಖ ಹಾಗೂ ಸನ್ಮಾನಕ್ಕೆ ಅಡ್ಡಿ ತರುತ್ತದೆ. ಪುರುಷರು ಜೀವನದಲ್ಲಿ ಎಲ್ಲ ಸೋತು ತನ್ನ ಪರಿವಾರದ ತ್ಯಾಗ ಮಾಡುತ್ತಾರೆ, ಹಾಗೂ
ಸ್ತ್ರೀ ತನ್ನ ಚಿಕ್ಕ ಚಿಕ್ಕ ಶಿಶುಗಳ ಹೊಟ್ಟೆ ತುಂಬಿಸುವುದಕ್ಕಾಗಿ ಸಂಘರ್ಷ ಮಾಡುತ್ತಿರುತ್ತಾಳೆ. ಇದೆಂತ ಸಮಾಜವನ್ನು ನಿರ್ಮಿಸಿದ್ದೇವ ನಾವು? ಜಗತ್ತಿನ ಅರ್ಧ ಭಾಗವನ್ನು ಮನುಷ್ಯ ತುಳಿದರೆ ಇನ್ನರ್ಧ ಭಾಗವನ್ನು ಸಮಾಜ ತುಳಿಯುತ್ತದೆ. ತುಳಿಯಲು ಪಟ್ಟ ಸ್ತ್ರೀಯರು ಮನುಷ್ಯರ ಸಮಗ್ರ ಜೀವಗಳಕ್ಕಾಗಿ ಜನ್ಮ ನೀಡುತ್ತಾಳೆ. ಧೃತರಾಷ್ಟ್ರನಾಗಿ ಮೌಲ್ಯ, ಗಾಂಧಾರಿಯಾಗಿ ಲೇಹ, ಭೀಷ್ಮನಾಗಿ ರಕ್ಷಿತ, ದ್ರೋಣನಾಗಿ ಲಿಖಿತ, ಕರ್ಣನಾಗಿ ಯಮುನಾ, ದುರ್ಯೋಧನನಾಗಿ ವೈಷ್ಣವಿ, ಶಕುನಿಯಾಗಿ ಸಾತ್ವಿಕ, ದುಶ್ಯಾಸನಾಗಿ ನಿತ್ಯ, ಕುಂತಿಯಾಗಿ ಅಕ್ಷಯ, ಯುಧಿಷ್ಠಿರ ಅನಿತ, ಭೀಷ್ಮನಾಗಿ ರಕ್ಷಿತ, ಅರ್ಜುನನಾಗಿ ಸಹನ, ನಕುಲನಾಗಿ ಫಾತಿಮಾ, ಸಹದೇವನಾಗಿ ಪರಿಣಿಕಾ, ದ್ರೌಪದಿಯಾಗಿ ಪೂಜಿತ, ದಾಸಿಯರಾಗಿ ಚೈತನ್ಯ, ಎಲಿಶಾ, ಗುಣಶ್ರೀ, ನಿಹಾರಿಕಾ, ಸಾರಥಿಯಾಗಿ ಲಕ್ಷ್ಮಿ, ಕೃಷ್ಣನಾಗಿ ಸಿಂಚನ, ನರೇಟರಾಗಿ ನಾನು.